ರಾಜ್ಯಾದ್ಯಂತ ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್. ಬರೋಬ್ಬರಿ 6 ಜಿಲ್ಲೆಗಳಲ್ಲಿ ಲೋಕಾಯುಕ್ತ ದಾಳಿಯನ್ನು ನಡೆಸಿದೆ. ಎಲ್ಲೆಲ್ಲಿ ಭ್ರಷ್ಟ ಅಧಿಕಾರಿಗಳು ಅಡಗಿದ್ದಾರಲ್ಲ ಅವರ ಮೇಲೆ ದಾಳಿಯನ್ನು ನಡೆಸಿರುವಂತದ್ದು ಲೋಕಾಯುಕ್ತ. ರಾಜ್ಯಾದ್ಯಂತ ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಅನ್ನು ಕೊಟ್ಟಿದೆ ಲೋಕಾಯುಕ್ತ. ಬರೋಬ್ಬರಿ 6 ಜಿಲ್ಲೆಗಳಲ್ಲಿ ಲೋಕಾಯುಕ್ತ ದಾಳಿ. ರಾಜ್ಯದಲ್ಲಿ ಲೋಕಾಯುಕ್ತರಿಂದ ಭ್ರಷ್ಟ ಅಧಿಕಾರಿಗಳ ಭೇಟಿ ನಡೀತಾ ಇದೆ. ಧಾರವಾಡ, ರಾಯಚೂರು, ಚಿತ್ರದುರ್ಗ, ಕಲಬುರಗಿ, ತುಮಕೂರು, ಶಿವಮೊಗ್ಗದ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಎದುರಾಗಿದೆ. ಮನೆ, ಕಚೇರಿ, ಸಂಬಂಧಿಕರ ನಿವಾಸಿಗಳ ಮೇಲೆ ರೇಡ್ ಆಗಿದೆ. 106 ಅಧಿಕಾರಿಗಳು, 16 ತಂಡಗಳ ಆಪರೇಷನ್. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅಕ್ರಮ ಆಸ್ತಿ ಪತ್ತೆ ಶಂಕೆಯ ಮೇರೆಗೆ ಲೋಕಾಯುಕ್ತ ದಾಳಿಯನ್ನ ನಡೆಸಿರುವಂತದ್ದು. ಬೆಳ್ಳಂಬೆಳಗ್ಗೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ನೋಡಿ. ಲೋಕಾಯುಕ್ತ ಶಾಕ್ ಅನ್ನ ಕೊಟ್ಟಿದೆ. 6 ಜಿಲ್ಲೆಗಳಲ್ಲಿ ಬರೋಬ್ಬರಿ 6 ಜಿಲ್ಲೆಗಳಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ದಾಳಿಯನ್ನು ನಡೆಸಿರುವಂತದ್ದು ಭ್ರಷ್ಟ ಅಧಿಕಾರಿಗಳ ಭೇಟೆಗಾಗಿ. ಧಾರವಾಡ, ರಾಯಚೂರು, ಚಿತ್ರದುರ್ಗ, ಕಲಬುರಗಿ, ತುಮಕೂರು, ಶಿವಮೊಗ್ಗ ಭ್ರಷ್ಟ ಅಧಿಕಾರಿಗಳ ಬೇಟೆ. ನೂರಾರು ಅಧಿಕಾರಿಗಳು, 16 ತಂಡಗಳು, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅಕ್ರಮ ಆಸ್ತಿ ಪತ್ತೆ ಶಂಕೆ ವ್ಯಕ್ತವಾಗ್ತಾ ಇದೆ. ಪತ್ತೆ ಹಚ್ಚಿದ್ದಾರಾ ಲೋಕಾಯುಕ್ತ ಅಂತ. ಯಾವಾಗ ಯಾರ ಬಾಗ್ಲು ಹೋಗಿ ತಡ್ತಾರೆ, ಯಾವ ಅಧಿಕಾರಿಯ ಬಾಗ್ಲು ಹೋಗಿ ತಡ್ತಾರೆ ಲೋಕಾಯುಕ್ತರು ಅಂತ ಹೇಳಕ್ಕಾಗಲ್ಲ. ಎಲ್ಲೋ ಒಂದ್ ಕಡೆ ದುಡ್ಡು ಮಾಡ್ಬಿಟ್ಟಿದ್ದೀನಿ, ಹಣ ಮಾಡ್ಬಿಟ್ಟಿದ್ದೀನಿ, ಆಸ್ತಿ ಮಾಡ್ಬಿಟ್ಟಿದ್ದೀನಿ, ನಾನು ಸೇಫ್ ಅಂತ ಅನ್ಕೊಂಡು ಯಾವ ಅಧಿಕಾರಿ ಕೂತಿರ್ತಾರೆ ಅಲ್ವಾ, ಯಾವಾಗ ಹೋಗಿ ನಿಮ್ಮ ಮನೆಯ ಬಾಗಿಲು ತಡ್ತಾರೆ ಗೊತ್ತಾಗಲ್ಲ. ಇದೀಗ ಭ್ರಷ್ಟರಿಗೆ ಲೋಕಾಯುಕ್ತ ಶಾಕ್ ಅನ್ನ ಕೊಟ್ಟಿದೆ. 7 ಪ್ರತ್ಯೇಕ ತಂಡಗಳನ್ನ ಮಾಡಿಕೊಂಡು ಬಸನಗೌಡ ಪತ್ನಿ ಅನಿತಾ ಹೆಸರಲ್ಲಿದೆ ಪೆಟ್ರೋಲ್ ಬಂಕ್. ಇಂಜಿನಿಯರ್ PWD ಶ್ರೀಹರಿ, ಇವರು ಸೂಪರಿಂಟೆಂಡೆಂಟ್ KRDL, ಮತ್ತೆ ಪುಷ್ಪ DK, ಇವರು ATMs. ಇವರು ಜನರಲ್ ಆಫೀಸರ್, ಸಂಬಂಧಪಟ್ಟ ಆಸ್ತಿಗಳ. ಸೊ ಈಗ ನಾವು ಟೋಟಲ್ 3 ಜನ ಆಫೀಸರ್ ಸೇರಿ ಒಂದು 14-15 ತಂಡಗಳು ಇವತ್ತು ಸಿಟಿ ಮತ್ತೆ ಒಂದು ತಂಡ ಗುಲ್ಬರ್ಗ ಇಲ್ಲಿ ಸರ್ಚ್ ಮಾಡ್ತಾ ಇದ್ವಿ, ಮನೆಗಳಲ್ಲಿ ಸರ್ಚ್ ಮಾಡ್ತಾ ಇದ್ವಿ. ಸೊ ನಾವು ಮೇಲ್ನೋಟಕ್ಕೆ ನಮಗೆ ಆಸ್ತಿಗಳ ವಿವರಗಳೆಲ್ಲ ಸಿಕ್ಕಿದೆ, ಬಟ್ ಎಲ್ಲ ನಾವು ಕೂಲಂಕಷವಾಗಿ ಅದನ್ನು ಕರೆಕ್ಟಾಗಿ ಗ್ಯಾದರ್ ಮಾಡಿ ಸಾಯಂಕಾಲವರೆಗೆ ನಾವು ಎಲ್ಲ ಮಾಹಿತಿ ಕೊಡಲಿಕ್ಕೆ ನಾವು ಹೊರಗೆ. ಇವತ್ತು ನಾವು 3 ಜನ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ನ ಕೊಟ್ಟಿದೆ. ರೇಡ್ 1 ರಾಯಚೂರು KBJNL ಈ ಬಸನಗೌಡಗೆ ಶಾಕ್ ಅನ್ನ ಕೊಟ್ಟಿದೆ. 7 ಪ್ರತ್ಯೇಕ ತಂಡಗಳಿಂದ ಏಕಕಾಲದಲ್ಲಿ 7 ಕಡೆ ದಾಳಿಯನ್ನು ನಡೆಸಿದೆ. ಬಸನಗೌಡ ಪತ್ನಿ ಅನಿತಾ ಹೆಸರಲ್ಲಿದೆ ಪೆಟ್ರೋಲ್ ಬಂಕ್. ಬಂಕ್ ಪಕ್ಕದಲ್ಲೇ ಇದೆ ಬಸನಗೌಡ ಬಾರ್ ಅಂಡ್ ರೆಸ್ಟೋರೆಂಟ್. ಬಸನಗೌಡ ಪತ್ನಿ ಅನಿತಾ ಹೆಸರಲ್ಲಿ ಪೆಟ್ರೋಲ್ ಬಂಕ್ ಇದೆ, ಅದ್ರ ಜೊತೆಗೆ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ. ಇನ್ನು ರೇಡ್ ಮತ್ತೆ ಎಲ್ಲೆಲ್ಲಿ ರೇಡ್ ಆಯಿತು ಅಂತ ಗಮನಿಸಿದಾಗ ಶಿವಮೊಗ್ಗದ ACF ಕಿರಣ್ಗೆ ಸೇರಿದಂಥ 5 ಕಡೆ ರೇಡ್ ಆಗಿದೆ. ಇನ್ನು ಚಿತ್ರದುರ್ಗದ ವಲಯ ಅರಣ್ಯಾಧಿಕಾರಿ ದುಗ್ಗಪ್ಪಗೆ ಶಾಕ್ ಅನ್ನ ಕೊಟ್ಟಿದೆ ಲೋಕಾಯುಕ್ತ. ತೋಟಗಾರಿಕೆ ವಿವಿ ಪ್ರೊಫೆಸರ್ ಶಂಕರ್ ಮನೆ ಮೇಲೆ ದಾಳಿಯನ್ನು ನಡೆಸಿದೆ. ಕಲಬುರಗಿ ಜೆಸ್ಕಾಂ AE ಅಮೃತ್ ರಾವ್ ಯಲಾಲ್ಗೆ ಶಾಕ್ ಎದುರಾಗಿದೆ. ಹೈಟೆಕ್ ಸ್ಟುಡಿಯೋ ಫ್ಲಾಟ್ 20 ಎಕರೆ ಭೂಮಿ ಹೊಂದಿರುವಂಥ ಯಲಾಲ್ PWD ನರೇಂದ್ರ ಮನೆ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ಅರುಣ್ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ, ನೋಡ್ಕೊಂಬರೋಣ.
ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು, ಅಕ್ರಮ ಆಸ್ತಿ ಸಂಪಾದನೆ ಹಿನ್ನೆಲೆಯಲ್ಲಿ 5 ಅಧಿಕಾರಿಗಳ ಮೇಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಅಂದರೆ PW ಡಿಪಾರ್ಟ್ಮೆಂಟಲ್ಲಿ ನರೇಂದ್ರ ಅಂತ ಏನು ಡಬಲ್ ಇದ್ದಾರೆ, ಸೊ ಅವರ ಮನೆ ಮೇಲೆ ಸಹ ದಾಳಿ ಮಾಡಿರುವಂಥದ್ದು. ನಾನು ಇದೀಗ ಅವರ ಮನೆ ಏನು ಮಹಾಲಕ್ಷ್ಮಿ ಲೇಔಟ್ ಏನಿದೆ ಇಲ್ಲಿ ಅವ್ರ ಮನೆ ಇರುವಂಥದ್ದು. ಸೊ ಇಲ್ಲಿ ಈಗ ಅಧಿಕಾರಿಗಳು ದಾಳಿಯನ್ನು ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಅಂದರೆ ಬೆಳಗ್ಗೆ ಏನು ಅಲ್ಲಿ ಲೋಕಾಯುಕ್ತ SP ಆದಂಥ ಶಿವಪ್ರಕಾಶ್ ದೇವರಾಜ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಇವತ್ತು ಬಂದು ದಾಳಿಯನ್ನು ಮಾಡಿ ಅಕ್ರಮ ಆಸ್ತಿ ಸಂಪಾದನೆ ಹಿನ್ನೆಲೆಯಲ್ಲಿ ಇವತ್ತು ದಾಳಿಯನ್ನು ಮಾಡಿ ಏನು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಲೋಕಾಯುಕ್ತ ಅಧಿಕಾರಿಗೆ ಬಂದಂತಹ ಮಾಹಿತಿಯನ್ನ ಆಧರಿಸಿ ಏನು ಲೋಕಾಯುಕ್ತ ಅಧಿಕಾರಿಗಳು ಒಂದು ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಇವರು ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ರು ಅಂತ ಸಹ ಲೋಕಾಯುಕ್ತಕ್ಕೆ ಒಂದು ದೂರನ್ನು ಸಹ ಬಂದಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಇವತ್ತು ದಾಳಿಯನ್ನು ಮಾಡಿ ಒಂದು ಪರಿಶೀಲನೆ ಸಹ ಮಾಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಕೆಲವೊಂದಷ್ಟು ದಾಖಲೆಗಳನ್ನ ಇವರ ಮನೆಯಲ್ಲಿ ಇಟ್ಕೊಂಡಿದ್ರು ಅನ್ನೋದು ಸಹ ಒಂದು ಮಾಹಿತಿ ಬಂದಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಬಂದು ದಾಳಿಯನ್ನು ಮಾಡಿ ಪರಿಶೀಲನೆ ಮಾಡಿರುವಂಥದ್ದು. ಜೊತೆಗೆ ಏನಂದ್ರೆ ನರೇಂದ್ರ ಏನಿದ್ದಾರೆ ಇವರು PW ಇಲಾಖೆಯಲ್ಲಿ ಒಂದು ಸಾಕಷ್ಟು ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದ್ರು. ಮತ್ತೆ ಅವರ ಒಂದು ಸೋರ್ಸಸ್ ಆಫ್ ಇನ್ಕಮ್ ಬಗ್ಗೆ ಇಡೀ ಲೋಕಾಯುಕ್ತ ಅಧಿಕಾರಿಗಳು ಒಂದು ದಾಳಿಯನ್ನು ಮಾಡಿ ಪರಿಶೀಲನೆ ಮಾಡ್ತಾ ಇದ್ರು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಒಂದು ಶೋಧ ಕಾರ್ಯವನ್ನು ಮುಂದುವರಿಸಿರುವಂಥದ್ದು. ಪ್ರಮುಖವಾಗಿ ಏನು ಅಕ್ರಮ ಆಸ್ತಿ ಸಂಪಾದನೆ ಏನು ಮಾಡಿರ್ತಾರೆ ಸರ್ಕಾರಿ ಅಧಿಕಾರಿಗಳು ಅವರ ಒಂದು ಮನೆಗಳ ಮೇಲೆ ಲೋಕಾಯುಕ್ತಗಳು ಕಂಟಿನ್ಯೂಸ್ ಆಗಿ ರೈಡ್ ಅನ್ನ ಮಾಡ್ತಾ ಇರುವಂಥದ್ದು. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹ ಲೋಕಾಯುಕ್ತ ಅಧಿಕಾರಿಗಳು ಒಂದು ನರೇಂದ್ರ ಅವರ ಮನೆ ಮೇಲೆ ಒಂದು ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಇನ್ನೂ ಸಹ ದಾಳಿಯನ್ನು ಮುಂದುವರಿಸಿ ದಾಖಲೆಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ನಿಶಾಂತ್ ಜೊತೆ ಅರುಣ್ ಕುಮಾರ್, ಅಶ್ವಯೋಗ ನ್ಯೂಸ್, ಬೆಂಗಳೂರು. ಬೆಂಗಳೂರು, ಶಿವಮೊಗ್ಗ, ರಾಯಚೂರು, ಧಾರವಾಡ, ತುಮಕೂರು ಯಾವ ಅಧಿಕಾರಿಗಳಿದ್ದಾರೆ, ಎಲ್ಲೆಲ್ಲಿ ಶಂಕೆಗಳು ವ್ಯಕ್ತ ಆಗ್ತಿದೆ ಅಲ್ಲೆಲ್ಲನೂ ಕೂಡ ಲೋಕಾಯುಕ್ತ ದಾಳಿಯನ್ನು ನಡೆಸಿದೆ. ಒಂದಿಷ್ಟು ಅವರ ಕುಟುಂಬಸ್ಥರ ಹೆಸರಲ್ಲಿ ಯಾವ್ಯಾವ ಆಸ್ತಿ ಇದೆ ಅದೆಲ್ಲವನ್ನ ಕೂಡ ಪರಿಶೀಲನೆ ಮಾಡುವಂಥದ್ದು, ಡಾಕ್ಯುಮೆಂಟ್ಸ್ಗಳನ್ನು, ಇನ್ಕಮ್ ಎಷ್ಟಿದೆ, ಎಲ್ಲಿಂದ ಇವರಿಗೆ ಇನ್ಕಮ್ ಬರ್ತಾ ಇದೆ, ಇಷ್ಟು ಆಸ್ತಿಯನ್ನು ಪಡೆದುಕೊಳ್ಬೇಕು ಅಂತ ಅಂದರೆ ಇನ್ಕಮ್ ಸೋರ್ಸ್ ಎಲ್ಲೆಲ್ಲಿದೆ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಅಂದರೆ ಅವ್ರಿಗಿರುವಂಥ ಸಂಬಳ, ಅವರಿಗೆ ಬರುವಂಥ ಇನ್ಕಮು, ಅವ್ರು ಗಳಿಸಿರುವಂಥ ಆಸ್ತಿ ಎಷ್ಟಿದೆ, ಇವೆಲ್ಲದರ ಡಾಕ್ಯುಮೆಂಟ್ಸ್ಗಳನ್ನು ಲೋಕಾಯುಕ್ತ ಕಲೆ ಹಾಕುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಅಕ್ರಮವಾಗಿ ಗಳಿಕೆ ಆಗಿದೆ ಅನ್ನೋವಂಥದ್ದು ಕಂಡು ಬಂದರೆ ಸಾಕು, ಅದನ್ನು ಜಪ್ತಿ ಮಾಡ್ಕೊಳ್ಳುವಂಥ ಕೆಲಸವನ್ನು ಲೋಕಾಯುಕ್ತ ಮಾಡುತ್ತೆ. ಸೊ ಹಾಗಾಗಿ ಬೆಳಗ್ಗೆನೇ ಇದೀಗ 6 ಜಿಲ್ಲೆಗಳಲ್ಲಿ ಲೋಕಾಯುಕ್ತ ದಾಳಿಯನ್ನು ನಡೆಸಿ ಅಧಿಕಾರಿಗಳಿಗೆ ಶಾಕ್ ಅನ್ನು ಕೊಟ್ಟಿರುವಂಥದ್ದು.